ಈ ದೇಶದಲ್ಲಿ ಒಂದು ಪ್ಯಾಟ್ರನ್ ಚಾಲ್ತಿಯಲ್ಲಿದೆ. ಹಲವಾರು ದಶಕಗಳಿಂದ ಈ ಪ್ಯಾಟ್ರನ್ ಇದೆ. ನೀವು ದೇಶದಲ್ಲಿ ಎಲ್ಲೇ ಕಲ್ಲು ತೂರಾಟ ಆಗಿದ್ದ ಪ್ರಕರಣಗಳ ಡೀಟೇಲ್ಸ್ ಅಂತ ತೆಗೆದು ನೋಡಿ. ಕಲ್ಲು ತೂರಾಟ ಮಾಡಿರೋರು ಸಣ್ಣ ಮಕ್ಕಳಾಗಿರ್ತಾರೆ, ಅಂದರೆ ಅಂಡರ್ 18. ಸೊ ಅವ್ರಿಗೇನು ದೊಡ್ಡ ಪ್ರಮಾಣದ ಶಿಕ್ಷೆಗಳೇನಾಗಲ್ಲ, ಹೆಚ್ಚಂದರೆ ಜುವಿನೈಲ್ಗೆ ಕಳಿಸ್ತಾರೆ ಅಷ್ಟೇ. ಸೊ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಿರುವಂತಹ ಮತಾಂಧರು ಪದೇ ಪದೇ ಕಲ್ಲು ತೂರಾಟಕ್ಕೆ ಅಂತ ಬಳಸ್ಕೊಳ್ತಾ ಇರೋದು ಚಿಕ್ಕ ಮಕ್ಕಳನ್ನೇ. ಹಾಗಾದರೆ ಕ್ರೈಮ್ ಮಾಡೋಷ್ಟು ಬುದ್ಧಿ ಅವ್ರಿಗೆ ಇರುತ್ತೆ ಅಂದರೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬಾರ್ದು ಅನ್ನೋ ಚರ್ಚೆ ಸಮಾಜದಲ್ಲಿ ಕಳೆದ 10 ವರ್ಷಗಳಿಂದ ಇದ್ದೇ ಇದೆ. ಮೊನ್ನೆ ಚಿಕ್ಕಮಗಳೂರಿನಲ್ಲಾಗಿದ್ದು ಕೂಡ ಇದೆ. ಹಿಂದೂ ಯುವತಿಯರ ಮೇಲೆ ಕಲ್ಲು ತೂರಾಟ ಪ್ರಕರಣ. ಕಲ್ಲೆಸೆತದ ಪ್ರಕರಣದಲ್ಲಿ 4 ಬಾಲಕರು ವಶಕ್ಕೆ. ಎಳೆ ವಯಸ್ಸಿನಲ್ಲೇ ದಾರಿ ತಪ್ಪಿಸ್ತಿದಾರ ಕಿಡಿಗೇಡಿಗಳು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೀತಾ ಇರುವ ಕೆಲವು ಘಟನೆಗಳನ್ನು ನೆನಪಿಸಿಕೊಂಡ್ರೆ ಅಂತಹದ್ದೊಂದು ಅನುಮಾನ ಬಲವಾಗಿ ಕಾಡುತ್ತೆ. ಏಕೆಂದ್ರೆ ಕೆಲ ತಿಂಗಳ ಹಿಂದೆ ಚಿಕ್ಕಮಗಳೂರು ನಗರದಲ್ಲಿ ಪ್ಯಾಲೆಸ್ತೈನ್ ಬಾವುಟ ಹಾರಿಸಿದ್ದು ಅಪ್ರಾಪ್ತರೆ. ಗಣಪತಿ ಮೆರವಣಿಗೆ ವೇಳೆ ಉಗ್ದಿದ್ದು ಕೂಡ ಅದೇ ಅಪ್ರಾಪ್ತ ಮಕ್ಕಳೇ. ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಕೂಡ ಅದೇ ಅಪ್ರಾಪ್ತ ಮಕ್ಕಳು. ಅಪ್ರಾಪ್ತ ಮಕ್ಕಳನ್ನೇ ಬಂಡವಾಳ ಮಾಡಿಕೊಂಡು ಕಿಡಿಗೇಡಿಗಳ ತಂಡ ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಿಸಲು ಮುಂದಾಗ್ತಿದೆಯಾ ಅನ್ನುವಂತಹ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ. ಆ ಅಪ್ರಾಪ್ತರನ್ನ ಸಮರ್ಥನೆ ಮಾಡಿಕೊಳ್ಳಲು ನೂರಾರು ಜನ ಬರೋದನ್ನ ಕಂಡ್ರೆ ನಾನಾ ರೀತಿಯ ಅನುಮಾನಗಳು ಕೂಡ ಕಾಡ್ತಾ ಇದೆ. ನಿನ್ನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿರುವ ಘಟನೆಯನ್ನು ಅವಲೋಕಿಸಿದಾಗ ಆ ಅನುಮಾನ ದಟ್ಟವಾಗ್ತಾ ಇದೆ. ಕಿಡಿಗೇಡಿಗಳ ಗುಂಪು ಅಪ್ರಾಪ್ತರನ್ನ ಬಳಸಿಕೊಂಡು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಿಸಲು ಮುಂದಾಗಿರುವ ಅನುಮಾನ ಕೂಡ ಬಲವಾಗಿದೆ. ಈ ಮಧ್ಯೆ ಚಿಕ್ಕಮಗಳೂರು ನಗರದಲ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವನಹಳ್ಳಿ ಪೊಲೀಸರು ಮತ್ತಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅಪ್ರಾಪ್ತರೇ ಇಂತಹ ಕೆಲಸ ಮಾಡ್ತಾ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಮಕ್ಕಳು ಅನ್ನುವಂತಹ ಪದ ಎಲ್ಲದಕ್ಕೂ ಕೂಡ ಊಫಿ ಮಾಫಿನಾ. ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೈನ್ ಬಾವುಟ ಹಿಡಿದು ಓಡಾಡಿದ ಅಪ್ರಾಪ್ತರೆ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಅದೇ ಅಪ್ರಾಪ್ತರೆ. ಗಣಪತಿ ಮೆರವಣಿಗೆಯಲ್ಲಿ ಉಗ್ದಿದ್ದು ಕೂಡ ಏನೂ ಅರಿಯದ ಅಪ್ರಾಪ್ತರೆ. ಅಪ್ರಾಪ್ತರನ್ನ ಬಳಸಿಕೊಂಡು ಅಹಿತಕರ ಘಟನೆಗೆ ಕಾರಣವಾಗ್ತಾ ಇದೆಯಾ ಕಿಡಿಗೇಡಿಗಳ ಗುಂಪು ಅನ್ನುವಂತಹ ಡೌಟ್ ಹೆಚ್ಚಾಗ್ತಿದೆ. ಅಪ್ರಾಪ್ತರು ಏನೇ ಮಾಡಿದ್ರು ಕೇಸ್ ನಿಲ್ಲಲ್ಲ, ಶಿಕ್ಷೆ ಪ್ರಮಾಣ ಕೂಡ ಕಡಿಮೆ. ಅಪ್ರಾಪ್ತರು ಅಂದ್ರೆ ಸಮಾಜದಲ್ಲಿ ಕರುಣೆ ಹುಟ್ಟುತ್ತೆ, ತಪ್ಪು ಮನಸ್ಸಿನಲ್ಲಿ ಉಳಿಯೋದಿಲ್ಲ ಅನ್ನೋ ಭಾವನೆ. ಅದಕ್ಕಾಗಿ ಅಪ್ರಾಪ್ತ ಮಕ್ಕಳನ್ನೇ ಬಳಸಿಕೊಂಡು ಸಮಾಜದಲ್ಲಿ ಅಹಿತಕರ ಘಟನೆಯನ್ನು ನಡೆಸಲಾಗ್ತಾ ಇದೆಯಾ ಗುಂಪು ಅನ್ನುವಂತಹ ಡೌಟ್ ಕೂಡ ಜಾಸ್ತಿ ಆಗ್ತಿದೆ. ಒಟ್ಟಾರೆ ಚಿಕ್ಕಮಗಳೂರು ನಗರದಲ್ಲಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಪ್ರಕರಣ ಹೊಸ ರೂಪ ಪಡೆದಿದೆ. ರಾಜಕೀಯ ಸ್ವರೂಪ ಕೂಡ ಪಡೆದುಕೊಂಡಿದೆ. ಪೊಲೀಸರು 2 ಕಡೆಯಿಂದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಪೊಲೀಸರ ನಿಷ್ಪಕ್ಷಪಾತವಾದ ಇನ್ವೆಸ್ಟಿಗೇಷನ್ ಸತ್ಯಾಸತ್ಯತೆ ಹೊರಬರಬೇಕಿದೆ. ಅಂತಿಮ ಸತ್ಯ ಏನು ಅನ್ನೋದು ತನಿಖೆಯ ಮೂಲಕ ಹೊರಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.